ಹಾಯ್ ನಮಸ್ಕಾರ, ಹೇಗಿದ್ರೆ ಎಲ್ಲರೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಮ್ಮ RCB ಮತ್ತು GT ನಡುವೆ ಮ್ಯಾಚ್ ಆಯಿತು. ಅದರಲ್ಲಿ ನಮ್ಮ RCB ಸೋತಿದೆ. ಸ್ವಲ್ಪ ಬೇಜಾರಾಗ್ತಿದೆ, ಯಾಕಂದರೆ ಸೋಲು ಅನ್ನೋದು ಸ್ವಲ್ಪ ಬೇಜಾರೇ ಅಲ್ವಾ. ಏನೇ ಆಗಲಿ, ನಮ್ಮ ಸೋಲ್ಲಿ ಬಿಡಲಿ, ನಾವು RCB ಫ್ಯಾನ್ಸು ಅಷ್ಟೇ. ಇವತ್ತೇನಾಯಿತು ಅಂತ ಹೇಳಿದ್ರೆ, GTಗೆ ಫಸ್ಟ್ ಏನಾದರೆ ಟಾಸ್ ಆಯಿತು. ಟಾಸ್ ಏನಾದರೂ ನಾವೇ ಗೆದ್ದರೆ ಚೇಸಿಂಗಲ್ಲಿ ಪಕ್ಕ GTನ ಹೊಡಿತಿದ್ವಿ. ಆದರೆ ಏನು ಮಾಡ್ತೀರಾ, ಇವತ್ತಿನ ಅದೃಷ್ಟ ಅವ್ರಿಗಿತ್ತು, ಏನು ಮಾಡೋಕ್ಕಾಗಲ್ಲ. ಅವರೇ ಗೆದ್ಕೊಂಡಿದ್ದೊಂದು ಮ್ಯಾಚ್ನ ಸಂತೋಷ ಪಡಲಿ, ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ. ಯಾಕಂದರೆ ಇನ್ನೂ 4-5 ಮ್ಯಾಚ್ ಇದೆ, ನಾವು ಗೆಲ್ತೀವಿ. ಅವರು ಗೆಲ್ಲಕ್ಕಾಗಲ್ಲ, ಇವತ್ತೊಂದು ದಿನ ಗೆದ್ಕೊಬಿಟ್ಟವ್ರೆ, ಅಷ್ಟೇ ನಾನು ಹೇಳೋಕ್ಕಾಗೋದು. ಫಸ್ಟ್ ಏನು ಮಾಡಿದ್ರು ಅಂದರೆ, ನಮ್ಮ ಬೆತಲು ಮತ್ತು ನಮ್ಮ ಕೊಹ್ಲಿ ಅವರು ಬಂದರು. ಫಸ್ಟು ಚೆನ್ನಾಗಿ ಆಡ್ತಾಯಿದ್ರು. ಫಸ್ಟ್ ಓವರಲ್ಲಿ ಸಿರಾಜ್ ಅವ್ರಿಗೆ ಒಂದು 8 ರನ್ 10 ರನ್ ತನಕ ಫಸ್ಟ್ ಓವರಲ್ಲಿ ಹೊಡೆದ್ರು. ಅವಾಗ ನಮ್ಮ RCB ಅವರು ಸ್ಟಾರ್ಟ್ ಮಾಡಿದ್ರು. ನೋಡಪ್ಪ, ನಮ್ಮ ವಿರಾಟ್ ಕೊಹ್ಲಿ ಅವರು ನಮ್ಮ ರಬಾಡ ಅವ್ರಿಗೆ ರಾಬನ ಹೊಡೆದು ಆತಾಗೆ 5-4 ಹೊಡೆದು ಕಳಿಸ್ಬಿಟ್ರು. ಏನೋ ರಬಾಡ ಅವರು ಎದುರ್ಕೊಬಿಟ್ರು ಬಿಡಿ. 5-4 ಬ್ಯಾಕ್ ಟು ಬ್ಯಾಕ್ ಹೊಡಿತಾ ಇದ್ರೆ ಎದುರ್ಕೋಬೇಡರು. ಏನಾದರೂ ಅದೊಂದು ಬಾಲ್ ಕನೆಕ್ಟ್ ಆಗಿದ್ರೆ ಇನ್ನೊಂದು 4 ಹೋಗಿದ್ರೆ 6 ಬಾಲ್ಗೆ 6-4 ಹೊಡೆದು ಮಡಗಿಬಿಟ್ಟಿರೋರು ನಮ್ಮ ಕೊಹ್ಲಿ ಅವರು. ನಾನು ಅನ್ಕೊಂಡೆ ಇವತ್ತು ನಮ್ಮ ಕೊಹ್ಲಿ ಅವರು ಏನಪ್ಪ ಈ ಥರ ಆಡ್ತವ್ರೆ ಅನ್ಕೊಬಿಟ್ಟೆ. ನೆಕ್ಸ್ಟ್ ಅವ್ರು ಬಂದಂಥ ನಮ್ಮ ಸಿರಾಜ್ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವರು ನಮ್ಮ RCBಲೇ ಇದ್ರು, ಆದರೆ ಇವಾಗ ಬೇರೆ ಪಾರ್ಟಿಗೆ ಸೇರ್ಕೊಬಿಟ್ಟವ್ರೆ, ಏನು ಮಾಡೋಕ್ಕಾಗಲ್ಲ. ಅವ್ರು ಬಂದು ಬೆತಲ್ ಅವ್ರನ್ನ ಔಟ್ ಮಾಡಿಬಿಟ್ರು. 5 ರನ್ ಹೊಡೆದಿರು ನಮ್ಮ ಬೆತಲ್ ಅವರು. ನೆಕ್ಸ್ಟ್ ನಮ್ಮ ಪಡಿಕಲ್ ಅವರು ಬಂದರು. ಪಡಿಕಲ್ ಅವರು ಕೂಡ ಎಂದಿನಂತೆ ಅವರು ಚೆನ್ನಾಗಿ ಆಡ್ತಾನೆ ಇದ್ದಾರೆ, ಅದರಲ್ಲೇನು ತೊಂದರೆ ಏನಿಲ್ಲ. ಅವಾಗ ಏನು ಮಾಡಿದ್ರು ಅಂತ ನಮ್ಮ ರಬಾಡ ಬಂದು ನಮ್ಮ ಕೊಹ್ಲಿ ಅವ್ರನ್ನ ಔಟ್ ಮಾಡಿಬಿಟ್ಟ. ಅದೊಂದು ಕ್ಯಾಚು ಸ್ವಲ್ಪ ರಶೀದ್ ಅವ್ರು ಹಿಡ್ಕೊಬಿಟ್ರು. ಆವಾಗ ಏನಾದರೂ ಅದೊಂದು ಕ್ಯಾಚ್ ಏನಾದ್ರು ಬಿಟ್ಟಿದ್ರೆ ನಾವು ವಿನ್ ಆಗ್ತಾಯಿದ್ವಿ. ನಮ್ಮ ಕೊಹ್ಲಿ ಅವರು ಚೆನ್ನಾಗಿ ಹೊಡಿತಾ ಇದ್ರು. ನಮ್ಮ ಕೊಹ್ಲಿ ಅಂದರೆ ಸುಮ್ಮನೆನಾ. ಅದಾದಮೇಲೆ ಬಂದಂತಹ ನಮ್ಮ ಕ್ಯಾಪ್ಟನ್ ಪಟಿದಾರ್ ಅವರು ಕೂಡ ಎಂದಿನಂತೆ ಚೆನ್ನಾಗಿ ಆಡ್ತಾಯಿದ್ರು. ಅವರು 6 ಹೊಡೆದ್ರು, 4 ಹೊಡೆದ್ರು. ಇನ್ನೇನು ನಮ್ಮ ಫಾರ್ಮಲ್ಲಿ ಬಂದರು ಅಂದರೆ ಟಾಪ್ ಎಡ್ಜ್ ಆಗ್ಬಿಟ್ಟು ಅವರು ಕೂಡ ಔಟ್ ಆಗಿಬಿಟ್ರು. ಆದರೆ ಇನ್ನೊಂದು ಓಲ್ಡರ್ ಇದ್ದಾರಲ್ಲ, ಅವ್ರು ಏನು ಮಾಡೋದು ಅಂದರೆ ಬಾಲ್ ಇಟ್ಕೊಂಡು ಕೆಳಗೆ ನೆಲಕ್ಕೆ ಗ್ರಾಸಿಗೆ ಉಜ್ಬಿಡೋದ, ಅದನ್ನ ಔಟ್ ಅಂತ ಕೊಡಲಿಲ್ಲ ಅಂಪೇರ್ ಅವರು. 3rd ಅಂಪೇರು ಕೂಡ ಕೊಡಲಿಲ್ಲ. ಅದೊಂದು ಸ್ವಲ್ಪ ಬೇಜಾರಾಯಿತು. ನಮ್ಮ ಕೊಹ್ಲಿ ಅಣ್ಣ ಸಖತ್ತು ಬೇಜಾರು ಮಾಡ್ಕೊಬಿಟ್ರು. ಇವರೇನು ಸುಳ್ಳು ಹೇಳ್ತಿದಾರ ನಿಜ ಹೇಳ್ತಿದಾರ ಅಂದ್ಬಿಟ್ಟು ಅವ್ರ ಜೊತೆ ಏನಿದ್ದಾರೆ ಅಂದರೆ ಅಂಪೇರ್ ಇದ್ದಾರಲ್ಲ, ಅವ್ರ ಜೊತೆನೆಲ್ಲ ಮಾತಾಡ್ತಾಯಿದ್ರು. ಸ್ವಲ್ಪ ಕೊಹ್ಲಿ ಅಣ್ಣಂಗೆ ಬೇಜಾರಾಗಿದೆ. ಇದು ಅದು ಸತ್ಯತೆ ಏನಿದೆ ಅನ್ನೋದನ್ನ ನಾವು ನಾಳೆ ತಿಳ್ಕೊಳ್ಳೋಣ. ಇವತ್ತಿನ ಬಗ್ಗೆ ಅದು ಇರಲಿ. ನಮ್ಮ ಜಿತೇಶ್ ಶರ್ಮಾ ಇವರು ಇದಾರಲ್ಲ ನಮ್ಮ ಬ್ಯಾಟರ್ಸ್ ಅನ್ನೋದು ನಮಗೆ ಒಂದು ನಂಬಿಕೆ. ಯಾಕೆಂದರೆ ಇವ್ರು ಇಲ್ಲ ಅಂದ್ರೆ ಅವರು, ಅವರಿಂದ ಇಲ್ಲ ಅಂದರೆ ಇವರು, ಆ ಥರ ಅಲ್ವ ನಮ್ಮದು. ಅದಕ್ಕೋಸ್ಕರ ಜಿತೇಶ್ ಶರ್ಮಾ ಹೊಡಿತಾರೆ ಅಂತ ಅಂದರೆ ಅವರು ಕೂಡ ಎಡ್ಜಾಗಿ ಕೀಪರ್ ಹಿಡ್ಕೊಬಿಟ್ರು. ನೆಕ್ಸ್ಟ್ ಬಂದಂಥ ನಮ್ಮ ಟೀಮ್ ಡೇವಿಡ್ ಅಣ್ಣ ಸಖತ್ತಾಗಿ ಹೊಡಿತಾರೆ. ಯಾಕಂದರೆ CSKಗೆ ಚೆನ್ನಾಗಿ ಹೊಡೆದು ಕಳಿಸಿದ್ರು. ಮತ್ತು ಒಂದು 2 ಮ್ಯಾಚು ಡ್ರಾಪ್ ಆಗೋರೆ, ಇಲ್ಲ ಅಂತಲ್ಲ, ಚೆನ್ನಾಗಿ ಹೊಡಿತಾರೆ. ಇವಾಗ ಫಾರ್ಮಲ್ಲಿ ಅವ್ರೆ ಅಂತ ನಾವು ಅಂದ್ಕೊಂಡಿದ್ವು. ಆದರೆ ಟೀಮ್ ಡೇವಿಡ್ ಅಣ್ಣ ಕೂಡ ಔಟ್ ಆಗಿಬಿಟ್ರು. ಪಡಿಕಲ್ ಅಣ್ಣ ಹೆಂಗೋ ಚೆಚ್ಕೊಂಡು ಹಂಗೆ ಹೆಂಗೋ ಹೊಡ್ಕೊಂಡು ಬಂದು ಪಾಪ ಅವರು ಕೂಡ 40 ರನ್ ಅಷ್ಟು ಹೊಡೆದ್ರು. ಇನ್ನೇನು ಮಾಡ್ತೀರಾ ಅಂದ್ಬಿಟ್ಟು ನೆಕ್ಸ್ಟ್ ಏನು ಮಾಡಿದ್ರು, ಟೀಮ್ ಡೇವಿಡ್ ಅಣ್ಣ ಔಟ್ ಆಗ್ಬಿಟ್ಟ. ಸ್ವಲ್ಪ ಇದೇನಪ್ಪ ಆಯಿತು ಅಂದ ತಕ್ಷಣ ಕೃಣಾಲ್ ಅಣ್ಣ ಬಂದ. ಲಾಸ್ಟ್ ಮ್ಯಾಚು ಒಂದು 3-4 6 ಎಲ್ಲ ಹೊಡೆದಿದ್ರಲ್ಲ ನಮ್ಮ ಕೃಣಾಲ್ ಅಣ್ಣ. ಏನೋ ಹೊಡಿತಾರೆ ಬಿಡಪ್ಪ ಅನ್ನೋದು ಒಂದು ಆಸೆ ಇತ್ತು. ಆದರೆ ಏನು ಮಾಡ್ತೀರಾ, ಅವರು ಕೂಡ ಔಟ್ ಆಗಿಬಿಟ್ರು. ಅದಾದಮೇಲೆ ನಮ್ಮ ಪಡಿಕಲ್ ಅಣ್ಣನೂ ಕೂಡ ಔಟ್ ಆಗ್ಬಿಟ್ಟ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಮ್ಮ ಇವರು ವೆಂಕಟೇಶ್ ಅಯ್ಯರ್ ಬಂದರು. ಏನೋ ಇವರು ಮಾಡ್ತಾರೆ ಅಂದರೆ ಒಂದು 200ಕ್ಕೆ ಇದಾಗಿತ್ತಲ್ಲ, ರನ್ ಹೊಡೆದಿರಲ್ಲ, ಅದೇ ಥರ ಹೊಡಿತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅಣ್ಣ ಏನಾದರೂ ಟೋಕ್ನು ಹೊಡ್ಕ ಅಲ್ಲೇ ನಿಂತ್ಕೊಂಡ. ಅವ್ರ ಬದಲು ಬೇರೆಯವ್ರನ್ನೇರು ಕಳಿಸಿದ್ರೆ ಸುಮಾರಾಗಿ ರನ್ ಹೊಡೆಯೋರು. ಶೆಪಾರ್ಡ್ ಬಂದ. ಶೆಪಾರ್ಡ್ ಅಣ್ಣನೂ ಕೂಡ ಕುಟ್ಕೊಂಡು ಆಡ್ದ. ಶೆಪಾರ್ಡ್ ಅಣ್ಣ ಇರೋ ಬಾಡಿಗೆ ಹೋಗ್ತಾ ಇತ್ತು ಬಾಲ್ಗಳು, ಆದರೆ ಅವರು ಹೊಡಿಲೇ ಇಲ್ಲ. ಇನ್ನೇನು ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ಅವರು ಶೆಪಾರ್ಡ್ ಅಣ್ಣ ಔಟ್ ಆದ. ಅದಾದಮೇಲೆ ಬಂದಂತಹ ನಮ್ಮ ಭುವನೇಶ್ವರ್ ಅವರು, ಅವ್ರನ್ನ ಮೆಚ್ಚಲೇಬೇಕು. ಯಾಕಂದರೆ ಒಂದು 2-4 ಹೊಡೆದವ್ರೆ ಬೌಲರ್ಗಳು. ಅದಕ್ಕೋಸ್ಕರ ಖುಷಿ ಪಡೋಣ ಅವ್ರ ಬಗ್ಗೆ ನಾವು. ಹಾಗೆ ನಮ್ಮ ಇವರು ವೆಂಕಟೇಶ್ ಅಯ್ಯರ್ ಅಣ್ಣ ಅವರು ಕೂಡ ಕ್ಯಾಚ್ ಎತ್ಬಿಟ್ಟು ಅವರು ಕೂಡ ಹೋದರು. ಅದಾದಮೇಲೆ ಬಂದಂತಹ ನಮ್ಮ ಯಜಲುಡ್ ಅಣ್ಣ ಒಂದೇ ಸಿಂಗಲ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟು 20 ಓವರ್ಗೆ 5 ಬಾಲ್ ಇರಾಗಲೇ ಕೂಡ ಔಟ್ ಆಗ್ಬಿಟ್ಟು 150 ಟಾರ್ಗೆಟ್ ಕೊಟ್ಬಿಟ್ಟು ಎಲ್ಲರೂ ಕೂಡ ಹೋದ್ರು. ನಮ್ಮ RCB ಅವರು 200-220 ಟಾರ್ಗೆಟ್ ಕೊಟ್ಟಿದ್ರೆ ಪಕ್ಕ GT ಅವ್ರ ಕೈಲಿ ಹೊಡೆಯೋಕ್ಕಾಗ್ತಿಲ್ಲ. ಯಾಕೆಂದರೆ ವಿಕೆಟ್ ಕಿತ್ತಾಕ್ಬಿಡ್ತಿದ್ರು ನಮ್ಮ ಹುಲಿಗಳು. ಆದರೆ ಏನು ಮಾಡ್ತೀರಾ, ಟಾರ್ಗೆಟು ಸ್ವಲ್ಪ ಕಡಿಮೆ ಇರೋದ್ರಿಂದ ಅವರು ಕೂಡ ರಿಲ್ಯಾಕ್ಸ್ ಮಾಡ್ಕೊಂಡು ಆರಾಮಾಗಿ ಚೇಸಿಂಗ್ ಮಾಡ್ಬೋದು ಅಂತ ಬಂದಂತಹ GT ಅವ್ರು ಏನು ಮಾಡಿದ್ರು, ಸುದರ್ಶನ್ ಮತ್ತು ಗಿಲ್ ಬಂದರು. ಸುದರ್ಶನ್ ಏನೋ ಸ್ವಲ್ಪ ಏನೋ ಜಾಸ್ತಿ ರಿಸ್ಕ್ ತಗೊಳ್ಳಿಲ್ಲ. ಆದರೆ ಗಿಲ್ ಏನು ಮಾಡಿದ್ರು, ನಮ್ಮ ಕೊಹ್ಲಿ ಅವ್ರು ಹೊಡೆದ್ರಲ್ಲ ಅದೇ ಥರ ಹೊಡೆದ್ಬಿಟ್ರು. ಅದ್ರಲ್ಲಿ ಬೇರೆ ನಮ್ಮ ಕೊಹ್ಲಿ ಅವ್ರು ಏನು ಮಾಡೋದು ಅಂದರೆ ಒಂದು 4 ಎಸ್ಬಿಟ್ರು. ಸ್ವಲ್ಪ ಬೇಜಾರಾಗ್ಬಿಡ್ತು. ಪುನಃ ಮತ್ತೆ ವಿಕೆಟ್ ಆಗೋದಕ್ಕೂ ಕೂಡ ಅಂದರೆ ತಾಗಲಿಲ್ಲ ಬಾಲು, ಅದು ಸ್ವಲ್ಪ ಬೇಜಾರಾಗ್ಬಿಡ್ತು. ಅದಾದಮೇಲೆ ಏನಂದರೆ ನಮ್ಮ ಸುದರ್ಶನ್ ಅವರು ಔಟ್ ಆಗಿಬಿಟ್ರು. ಸ್ವಲ್ಪ ಎಡ್ಜ್ ಆಗಿಬಿಟ್ಟು ನಮ್ಮ ಜಿತೇಶ್ ಅವರು ಹಿಡ್ಕೊಬಿಟ್ರು. ಅದಾದಮೇಲೆ ಗಿಲ್ ಅವರು ಸ್ಟಾರ್ಟ್ ಮಾಡಿಬಿಟ್ರಪ್ಪ, ಅದು ಏನೋ ಗೊತ್ತಿಲ್ಲ. ಈ ಬಟ್ಲರ್ ಬಂದರು. ಗಿಲ್ಲು ಚೆನ್ನಾಗಿ ಚೆಚ್ಚಿಟ್ಬಿಟ್ರು. ಹೊತ್ತಾಗ 56-57 ರನ್ನು ಆವಾಗಲೇ ಹೊಡೆದ್ಬಿಟ್ರು, ಒಂದು 18-20 ಬಾಲ್ಗೇನೋ. ಅದಾದಮೇಲೆ ಬಂದಂತಹ ಈ ಗಿಲ್ನ ಏನು ಮಾಡಿದ್ರು, ಔಟ್ ಮಾಡಿಬಿಟ್ರು ನಮ್ಮ ಇವರು ಭುವನೇಶ್ವರ್ ಅವರು. ಅವಾಗ ನಮ್ಮ ವಿರಾಟ್ ಕೊಹ್ಲಿ ಏನು ಮಾಡೋದು ಅಂದರೆ ಬಾಲ್ನ ನೆಲಗೆ ಹೊಡೆದ್ಬಿಟ್ಟು ಅವರೇ ಕ್ಯಾಚ್ ಹಿಡ್ದಿದ್ರಿಂದ
ಕೆಳಗೆ ಕೊಡ್ಬಿಟ್ಟು ಅವರ ಕೋಪನ ತೀರ್ಸ್ಕೊಬಿಟ್ರು ಅಲ್ಲಿಗೆ. ಯಾಕಂದರೆ 4 ಔಟ್ ಆಗಿಬಿಟ್ಟಿದ್ದಲ್ಲ, ಅದಕ್ಕೋಸ್ಕರ ನಮ್ಮ ಕೊಹ್ಲಿನೇ ಹಂಗೆ ಯಾವುದು ಕೂಡ ಇಟ್ಕೊಳ್ಳೋದಿಲ್ಲ. ವಾಡ ಚೇತಾಗಿ ಬೀಸ ಅಲ್ಲೇ ಇಟ್ರ ಅಲ್ಲೇ ಬಹುಮಾನ ಕೊಟ್ಬಿಡ್ತಾರೆ ಅವರು. ಅದಾದಮೇಲೆ ಬಂದಂತಹ ವಾಷಿಂಗ್ಟನ್ ಸುಂದರ್ ಅವರು ಬಂದರು, ಪುನಃ ಮತ್ತೆ ಶಾರುಖ್ ಖಾನ್ ಬಂದರು, ಆಮೇಲೆ ತೇವಾಟಿಯಾ ಬಂದು ಏನು ಮಾಡಿದ್ರು, ಟಾರ್ಗೆಟ್ ಜಾಸ್ತಿ ಇದ್ದರೆ ಏನೂ ತೊಂದರೆ ಆಗ್ತಿರ್ಲಿಲ್ಲ. ಯಾಕಂದರೆ ಅವ್ರ ಕೈಲಿ ಹೊಡೆಯೋಕ್ಕಾಗ್ತಿರ್ಲಿಲ್ಲ, ವಿಕೆಟ್ ಬರ್ತಾ ಇದ್ವು. ಹಂಗೆ ಏನು ಮಾಡ್ತಾರೆ, ತೇವಾಟಿಯಾ ತೇವ್ಕೊಂಡು ಹೆಂಗೋ ವಿನ್ ಮಾಡಿ ಬಿಟ್ಬಿಟ್ಟು ಆತಗೆ 16 ಓವರ್ಗೆ ಅಷ್ಟೊತ್ತಿಗೆ. ಅವರು ಕೂಡ ಬೇಗನೆ ಹೊಡಿಬೋದಾಗಿತ್ತು. ಆದರೆ ನಮ್ಮ RCB ಬೌಲರ್ಸ್ಗಳು ಸ್ವಲ್ಪ ಮುಂದೆ ತಗೊಬಂದರು, ರನ್ ರೇಟ್ ಕಡಿಮೆ ಮಾಡ್ಕೊ. ಆ ಥರದಲ್ಲಿ ಹೇಗೋ GT ಅವರು ವಿನ್ ಆದರೂ ಕೂಡ ನಾವು RCBಗೆ ಯಾವಾಗಲೂ ಕೂಡ ಸಪೋರ್ಟ್ ಮಾಡೋದು. ನಾವೇನು ಸೋತ್ವಿ ಅಂತ ಬೇಜಾರಿಲ್ಲ, ನಾವು ಯಾವಾಗಲೂ ಕೂಡ RCB ಫ್ಯಾನ್ಸೇ, RCBಗೆ ಸಪೋರ್ಟ್ ಮಾಡೋದು. ಇನ್ನೂ 5 ಮ್ಯಾಚ್ ಇದೆ, ಇವತ್ತು 8, 9 ಆಗಿದೆ. ಇನ್ನೂ ಇರುವಂಥ ಮ್ಯಾಚ್ಗಳನ್ನೆಲ್ಲ ನಾವು ಗೆದ್ದೇ ಗೆಲ್ತೀವಿ, ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ. ಆದರೆ ಇವತ್ತು ಒಂದು ಸ್ವಲ್ಪ ಬೇಜಾರಾಗಿದೆ, ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಮ್ಯಾಚ್ ಹೊಡಿತೀವಿ ಅಷ್ಟೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ಇದೇ ಥರ ನೆಕ್ಸ್ಟ್ ಮ್ಯಾಚಲ್ಲಿ ಸಿಗೋಣ ಆ ವಿಡಿಯೋ ಜೊತೆ. ಅಲ್ಲಿ ತನಕ ನಮಸ್ಕಾರ.